ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ನಾನು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳ ಮದುವೆ ಎಲ್ಲ ಆಯಿತು. ತುಂಬ ಚೆನ್ನಾಗಾಯಿತು. ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ, ರಿಪ್ಲೈ ಮಾಡಿ ಅಂದ್ಬಿಟ್ಟು. ನಾನು ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿದೆ, ಇನ್ನೊಂದಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು, ಏನಂದರೆ ಪ್ಯಾಕೇಜ್ ಅಂದರೆ ಮದುವೆದು ಡೆಕೋರೇಷನ್ನು ಮತ್ತು ಅದು ಮೇಕಪ್ದೆಲ್ಲ ಪ್ಯಾಕೇಜ್ ಕೇಳ್ತಾಯಿದ್ರು, ಎಷ್ಟಾಗುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ನನ್ನ ಮಗಳ ಮದುವೆ ನವೆಂಬರ್ 30ನೇ ತಾರೀಕು ಆಗಿರೋದು. ಮದುವೆ ಧಾರೆ ಮುಹೂರ್ತ ಬಂದು ಮಿನಿಮಮ್ ನಾವು 5 ಡೇಸ್ ಮದುವೆ ಮಾಡಿದ್ವಿ. 26, 27, 28, 29, 30 ಮಿನಿಮಮ್ 5 ದಿವಸ ಮದುವೆ ಆಗಿರೋದು. ನಮ್ಮಮ್ಮವ್ರ ಮನೆಯಲ್ಲಿ ಬುಧವಾರ ಅರ್ಶನ ಇತ್ತು, ಗುರುವಾರ ನಮ್ಮ ಮನೇಲಿ ಅರ್ಶನ ಇತ್ತು, ಶುಕ್ರವಾರ ಬಂದು ಮೆಹಂದಿ ಸಂಗೀತು, ಶನಿವಾರ ಬಂದು ವರಪೂಜೆ ಮತ್ತು ರಿಸೆಪ್ಷನ್ ಇತ್ತು, ಭಾನುವಾರ ಧಾರೆ ಮುಹೂರ್ತ. ಇಷ್ಟು ದಿವಸ ನಾವು ಮದುವೆ ಮಾಡಿರೋದು ನವಂಬರಲ್ಲಿ. ತುಂಬ ಜನ ಕೇಳ್ತಾ ಇದ್ರಿ ಡಿಸೆಂಬರಲ್ಲೇ ಅಂದ್ಬಿಟ್ಟು. ನಾವು ನವಂಬರಲ್ಲಿ ಮದುವೆ ಮಾಡಿ ನಾನು ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ ಆಗಿತ್ತು. ಡಿಸೆಂಬರಲ್ಲಿ ಎಲ್ಲ ಪೋಸ್ಟ್ ಮಾಡ್ಕೊಂಬಂದೆ. ಮಿನಿಮಮ್ ಕಂಪ್ಲೀಟ್ ಮುಗೀತು, ಎಲ್ಲ ಪೋಸ್ಟ್ ಆಗಿರೋದು ಹಾಕಿದ್ದೀನಿ. ನನ್ನ ಮಗಳ ಮದುವೆದು ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಎಲ್ಲರೂ ವಿಶಸ್ ಕಳಿಸಿದ್ದೀರಾ. ಎಲ್ಲರಿಂದ ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ, ಎಲ್ಲ ಪಾಸಿಟಿವ್ ಕೊಟ್ಟಿದ್ದೀರಾ ಮೆಸೇಜಲ್ಲಿ. ಒಂಥರ ಖುಷಿ ಆಯ್ತು. ಎಲ್ಲ ವೀಡಿಯೋಸಲ್ಲೂ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ, ಅಂದರೆ ಬ್ಲೆಸ್ಸಸ್ ಕೊಟ್ಟಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಯಾರ್ಯಾರು ಮೆಸೇಜ್ ಹಾಕಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರನ್ನ ನೋಡಿಲ್ಲ ಅಂದರೆ ವೀಡಿಯೋಸು ಬ್ಯಾಕಪ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಂದು ಎಂಗೇಜ್ಮೆಂಟಿಂದ ಹಿಡಿದು ಶಾಪಿಂಗ್ದು, ಮದುವೆದು ಪ್ರತಿಯೊಂದು ನಾನು ಲಿಂಕ್ ಕೊಟ್ಟಿದ್ದೀನಿ. ಬೇಕು ಅಂದರೆ ಇಷ್ಟ ಆದರೆ ಚೆಕ್ ಮಾಡಿ ನೀವು ನೋಡ್ಬೋದು. ಇವಾಗ ಎಲ್ಲ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಮದುವೆ ಆಗಿರೋದು ರೆಸಾರ್ಟಲ್ಲೇ, ನಮ್ಮೂರಲ್ಲೇ ತ್ಯಾಮ್ಗೊಂಡ್ಲು ಅಂದ್ಬಿಟ್ಟು ತುಮಕೂರು ರೋಡ್ ಬರುತ್ತೆ. ಬೇಗೂರಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇದು ರೆಸಾರ್ಟ್ ಬಂದು ಬೇರೆ ಬೇರೆ ನಾವು ಪ್ಲೇಸಸ್ ಹತ್ರ ಹೋಗಿ ಹುಡುಕ್ತೀವಿ. ಈ ಥರ ರೆಸಾರ್ಟು ತುಂಬ ಚೆನ್ನಾಗೈತೆ. ನೀವೇನು ವೀಡಿಯೋಸಲ್ಲಿ ನೋಡಿರ್ಬೋದು, ಅಷ್ಟು ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನಾವು ಎಂಗೇಜ್ಮೆಂಟ್ ಬಂದು ನಾವು ಇಲ್ಲೇ ಮಾಡಿರೋದು. ತುಂಬ ಕಡೆ ನೋಡಿದ್ವಿ, ಅಂದರೆ ಬೇರೆ ಬೇರೆ ಕಡೆ ಬೆಂಗಳೂರಲ್ಲೆಲ್ಲ ನೋಡಿದ್ವಿ. ದಾವಸ್ಪೇಟಲ್ಲಿ ನೋಡಿದ್ವಿ, ಬೇಗೂರಲ್ಲಿ ನೋಡಿದ್ವಿ, ಎಲ್ಲ ಕಡೆ ನೋಡಿದ್ವಿ. ಇದು ಎಂಗೇಜ್ಮೆಂಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಿಲ್ಲ. ರೆಸಾರ್ಟಲ್ಲಿ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಫಸ್ಟು ಬಂದು ನಾವು ಎಂಗೇಜ್ಮೆಂಟ್ ಅಲ್ಲೇ ಮಾಡಿರೋದು. ಅಲ್ಲೇ ಮಾಡಿದ್ವಿ. ಮದುವೆ ಬಂದು ಬೆಂಗಳೂರಲ್ಲಿ ಮಾಡೋಣ, ಬೇರೆ ಬೇರೆ ಕಡೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಡೆ ನೋಡ್ಕೊಂಬಂದ್ವಿ. ನಮ್ಗೆ ಇಷ್ಟ ಆಗಿಲ್ಲ. ಯಾಕಂದರೆ ನಾವು ಬೇರೆ ಪ್ಲೇಸಸ್ಸಲ್ಲಿ ನೋಡ್ತೀವಿ, ಅಂದರೆ ರೆಸಾರ್ಟ್ ಎಲ್ಲ ನೋಡ್ತೀವಿ. ನಮಗೆ ಬೇರೆ ಕಡೆ ಊರಲ್ಲಿ ಬೇರೆ ಕಡೆ ಪ್ಲೇಸ್ಗೆ ಹೋಗಿ ಮಾಡೋ ಬದಲು ನಮ್ಮೂರಲ್ಲೇ ಇಷ್ಟು ಚೆನ್ನಾಗೈತಲ್ವ ಅಂದ್ಬಿಟ್ಟು ನಾವು ಇಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಆಯಿತು. ನೀವೇ ನೋಡಿರ್ಬೋದು ವೀಡಿಯೋಸಲ್ಲಿ, ಅಷ್ಟು ಚೆನ್ನಾಗೈತೆ. ಎಂಟ್ರಿಯಿಂದ ಹಿಡಿದು ದೊಡ್ಡದು ಪ್ಲೇಸ್ ಬಂದು ತುಂಬ ದೊಡ್ಡದಾಗಿರೋದು ಪ್ಲೇಸ್ ಬಂದು ಅಷ್ಟೇ ಚೆನ್ನಾಗಿ. ಓನರ್ ಅಷ್ಟೇ ನಮ್ಗೆ ಅಷ್ಟೇ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅವರು. ಅಂದರೆ ನಮ್ಮ ಯಜಮಾನ್ರು ಫ್ರೆಂಡ್ ಅವರು ನಮಗೆ ನೋಡಿ ನಮಗೆ ಪ್ರೈಸ್ ಹಾಕ್ಕೊಟ್ರು. ತುಂಬ ಚೆನ್ನಾಗಿ ಅವರೇ ರೆಸ್ಪಾನ್ಸ್ ಮಾಡಿದ್ರು. ನಮ್ಮ ಜೊತೆ ನಿಂತ್ಕೊಂಡು ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಅವರೇ ನಿಂತು ಎಲ್ಲ ಪ್ರಿಪ್ರೇಷನ್ ಮಾಡಿ ನಮಗೆ ಕೊಟ್ಟರು. ನಿಮ್ಗೆ ಏನಾರ ಡೀಟೇಲ್ಸ್ ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಿ. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಬರೀ ಎಂಗೇಜ್ಮೆಂಟ್ಗೂ ಹೋಗಿ ಆ ಪ್ಲೇಸ್ ಬಂದು ತುಂಬ ಅಂದರೆ 4-5 ಕಡೆ ಪಾರ್ಟಿ ಹಾಲಿರೋದು. ತುಂಬ ಅಂದರೆ 4-5-6 ಕಡೆ ಪಾರ್ಟಿ ಹಾಲಿರೋದು, 1-2 ಅಲ್ಲ. ನಾವು ಎಂಗೇಜ್ಮೆಂಟ್ ಮಾಡಿರೋದು 1 ಹಾಲ್ ಮಾತ್ರ. ಆ ಥರದ್ದೇ 3 ಹಾಲ್ ಐತೆ. ಅಂದರೆ ಆಚೆ ಕಡೆ ನಾವು ವರಪೂಜೆ ಮಾಡಿದ್ದೀವಿ ಅಲ್ವಾ, ಅದೊಂದು ಹಾಲು, ಮತ್ತು ಇನ್ನೊಂದು ಹಾಲ್ ಐತೆ. ದೊಡ್ಡ ಹಾಲ್ ರಿಸೆಪ್ಷನ್ ಮಾಡೋದು ಐತೆ. ತುಂಬ ನಾವು ಸಂಗೀತ ಮಾಡಿರೋದು ಬಂದು ರಿಸೆಪ್ಷನ್ ಹಾಲು. ನಾವು ಔಟ್ ಅಂದರೆ ಓಪನ್ ಸ್ಪೇಸಲ್ಲಿ ನಾವು ಎಲ್ಲ ಮಾಡಿರೋದು. ಮುಹೂರ್ತ ಮತ್ತು ರಿಸೆಪ್ಷನು ಔಟ್ ಅಂದರೆ ಓಪನ್ ಸ್ಪೇಸಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿ ಮಾಡಿದ್ವಿ. ನೀವು ಎಲ್ಲಿ ಬೇಕಾಗಿದ್ರೂ ಫುಲ್ಲು ನೀವು ತೊಗೊಂಡ್ರು ಎಲ್ಲಿ ಬೇಕಾಗಿದ್ರೂ ನೀವು ಮಾಡ್ಕೊಬೋದು. ತುಂಬ ಪ್ಲೇಸ್ ಅಂತೂ ತುಂಬ ಚೆನ್ನಾಗೈತೆ. ಎಲ್ಲೋ ನಾವು ಬೇರೆ ಬೇರೆ ಹೋಗಿ ಎಲ್ಲೋ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ನಾವು ಇಲ್ಲಿಲ್ಲ, ನಾವು ತ್ಯಾಮ್ಗೊಂಡ್ಲಲ್ಲಿ ಇಲ್ಲ, ಬೇರೆ ಎಲ್ಲೋ ಇದ್ದೀವಿ ಅನ್ನಂಗೆ ಇತ್ತು. ನಮಗೆ 5 ದಿವಸ ನಾವು ಇಲ್ಲಿ ಗುರುವಾರ ಅರ್ಶನ ಮುಗಿಸ್ಕೊತಾ ಇದ್ದಂಗೆ ನಾವು ಸಂಜೆ ಹೋದ್ವಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5 ದಿವಸ ನಾವು ಅಲ್ಲೇ ಇದ್ದಿರೋದು, ಸ್ಟೇ ಆಗಿರೋದು. ಹಳ್ಳಿ ಮನೆ ರೆಸಾರ್ಟಲ್ಲೇ ನಾವು ಇದ್ದಿರೋದು. ನಮಗೆ ನೋಡಿ ಹಾಕ್ಕೊಟ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಓನರ್ ಅಂದರು ತುಂಬ ಒಳ್ಳೆಯವರು. ನೀವೇನೋ ಇಷ್ಟ ಆದರೆ ಬರೀ ಇವಾಗ ನಿಮ್ಗೆ ಏನಾರ ಶ್ರೀಮಂತ ಮಾಡಬೇಕು ಅಂದ್ರೆ ಅದು ಮಾಡ್ಬೋದು. ಎಂಗೇಜ್ಮೆಂಟ್ ಮಾಡ್ಕೊಬೋದು, ಚಿಕ್ಕ ಫಂಕ್ಷನ್ಸ್ಗೂ ಹೋಗಿ ಮಾಡ್ಕೊಬೋದು. ಬರ್ತ್ಡೇ ಪಾರ್ಟಿ ಮತ್ತು ಮರುಳಿನೂ ಮಾಡ್ಕೊಂಬರ್ಬೋದು ಅಲ್ಲೋಗಿ. ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೈಸಸ್ ಅಷ್ಟು ನಾವು 5 ದಿವಸ ಅಲ್ವಾ ಇದ್ದಿರೋದು, ನಮ್ಮದೇ ಪ್ರೈಸ್ ಬೇರೆ ಇರುತ್ತೆ.
ನಿಮ್ಮದೇ ಪ್ರೈಸ್ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾನು ಪ್ರೈಸ್ ಇದೊಂದು ಮಾತ್ರ ಮೆನ್ಷನ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಬೇಕು ಅಂದರೆ ಡೀಟೇಲ್ಸ್ ನಾನು ನಂಬರ್ ಹಾಕಿರ್ತೀನಿ, ಅವ್ರು ಕಾಲ್ ಮಾಡಿದ್ರೆ ಅವ್ರು ಡೀಟೇಲ್ ಹೇಳ್ತಾರೆ. ಒಟ್ಟಿನಲ್ಲಿ ಒಂದು ಹಾಲ್ ಬಂದು ಒಂದು ಸಿಂಗಲ್ ನಾವು ಎಂಗೇಜ್ಮೆಂಟ್ ಮಾಡಿದ್ರಲ್ವ, ಅದು 80-90 ಬೀಳತ್ತೆ. ಒಂದು ಹಾಲಿಗೆ ಮಾತ್ರ 80-90 ಒಂದು ದಿವಸಕ್ಕೆ ಬೀಳತ್ತೆ. ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಡೆಕೋರೇಷನ್ ಕಂಪ್ಲೀಟ್ ಪ್ಯಾಕೇಜ್ ಕೇಳ್ತಾ ಇದ್ರಿ. ಯಾಕಂದರೆ ಒಂದೊಂದು ಪ್ಯಾಕೇಜ್ ಇರುತ್ತೆ. ಅಂದರೆ ಇಲ್ಲಿ ಡೆಕೋರೇಷನ್ ಮಾಡಿರೋದು ಇಲ್ಲಿ ನಾವು ಅರ್ಶಿಣದಿಂದ ಹಿಡಿದು ನಮ್ಮನೆ ಅರ್ಶಿಣದಿಂದ ಹಿಡಿದು ಧಾರೆ ತನಕ ಅವರೇ ಪ್ಯಾಕೇಜ್ ತೊಗೊಂಡು ಅವರು ಡೆಕೋರೇಷನ್ ಮಾಡಿಕೊಟ್ಟಿರೋದು. ಒಂದೊಂದಕ್ಕೆ ಒಂದೊಂದು ರೇಟ್ಗಳು ಅವರೇ ಆ್ಯಡ್ ಮಾಡಿಕೊಂಡು ಮಿನಿಮಮ್ ಇಷ್ಟು ಅಂದ್ಬಿಟ್ಟು ಹೇಳಿದ್ರು, ನಮಗೆ ಅಮೌಂಟ್ ಹೇಳಿದ್ರು. ಧಾರೆ ಮುಹೂರ್ತದೇ ಬಂದು ನಮಗೆ ಮಂಟಪನೇ ಬಂದು ಅದು 1.5 ಲಕ್ಷ ಆಗುತ್ತೆ. ಅದು ಮಿನಿಮಮ್ ಅದು ಬಂದು ಇದಕ್ಕೆ ಒಂದು ರೇಟು. ಚಪ್ರಕ್ಕೆ 35,000 ಆಗುತ್ತೆ. ಒಂದೊಂದಕ್ಕೊಂದೊಂದು, ಯಾಕಂದರೆ ನಾವು ಎಲ್ಲ ಟೋಟಲ್ ಒಂದೊಂದಕ್ಕೆ ಹೇಳೋಕ್ಕಾಗಲ್ಲ. ಒಂದೇ ಪ್ಯಾಕೇಜ್ ಕೇಳಿದ್ರೆ ಮಿನಿಮಮ್ 5K ಆಗುತ್ತೆ. ಅದಕ್ಕೋಸ್ಕರ ನೀವೇನಾನ ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಬೋದು. 5 ಲಕ್ಷ ಆಗುತ್ತೆ. ಅಷ್ಟು ಇವಾಗ ನಮ್ಮದು ತುಂಬ ಡೆಕೋರೇಷನ್ ಇತ್ತು, ಅದಕ್ಕೆ ಅಷ್ಟಾಯಿತು. ನೀವು ಕಮ್ಮಿ ಡೆಕೋರೇಷನ್ ಮಾಡಿಸ್ಕೊಂಡ್ರೂ ಕಮ್ಮಿ ಬೀಳತ್ತೆ. ಯಾಕಂದರೆ ಒಂದೊಂದಕ್ಕೊಂದೊಂದು ಪ್ರೈಸ್ ಇರುತ್ತೆ. ಬರೀ ಚಪ್ರನ ಬಂದು ಹಾಕ್ಕೊಡ್ತಾರೆ. ಇದು ಮೆಹಂದಿ ಸಂಗೀತಕ್ಕೆಲ್ಲ ಬೇರೆ ಬೇರೆ ಹಾಕ್ಕೊಡ್ತಾರೆ. ಅವರು ಬೇಕಾಗಿದ್ದರೆ ನೀವು ಕಾಂಟ್ಯಾಕ್ಟ್ ಬೇಕಾಗಿದ್ದರೆ ಮಾಡಂಗಿದ್ರೆ ಮಾಡ್ಬೋದು. ಡೀಟೇಲ್ಸ್ ಕೇಳಿದ್ರೆ ಅವರು ಒಪ್ಕೊಂಡು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವರು ಡೆಕೋರೇಷನ್ ಅವ್ರು ಬಂದು ತುಮಕೂರಲ್ಲಿರೋದು. ನಮಗೆ ರೀಸೆಂಟಾಗಿ ಗೊತ್ತಾಯಿತು, ಅವ್ರನ್ನೇ ಬುಕ್ ಮಾಡಿ ನಾವು ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೀವು ವಿಡಿಯೋ ನೋಡಿರ್ಬೋದು. ತುಂಬ ಚೆನ್ನಾಗಿ ಬಂತು. ನಾವು ಎಷ್ಟು ಹೇಳಿದ್ರು ಅದಕ್ಕಿಂತ 2 ಪಟ್ಟರಷ್ಟು ಚೆನ್ನಾಗಿ ಮಾಡಿಕೊಟ್ರು. ನಾವು ಒಂದೊಂದು ಕಡೆ ನಾವು ಹೇಳೇ ಇಲ್ಲ. ಮಾಡಿದ ಮೇಲೆ ನಾವು ಟೆರೆಸ್ ಮೇಲೆ ಇದು ಅರ್ಶಿಣದ ನೀರು ಹಾಕೋಕ್ಕೆ ಅವರೇ ತುಂಬ ಗ್ರ್ಯಾಂಡಾಗಿ, ನಾವು ಸುಮ್ಮನೆ ಒಂದು ಸ್ಕ್ರೀನ್ ಹಾಕ್ಕೊಡಿ ಅಂದ್ವಿ. ಈ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ರೀನ್ ಮಾತ್ರ ಹಾಕ್ಕೊಡಿ ಅಂದಿರೋದು. ಅವರೇ ಫುಲ್ ಫ್ಲವರಲ್ಲಿ ಡೆಕೋರೇಷನ್ ಮಾಡಿ ಟಬ್ಬೆಲ್ಲ ಇಟ್ಟು ಪ್ರತಿಯೊಂದು ಅವರೇ ಮಾಡಿಕೊಟ್ರು. ಮಿನಿಮಮ್ ನಾವು ಅವ್ರು ಎಷ್ಟು ಹೇಳಿದ್ರು ಅಷ್ಟೇ ಚಾರ್ಜಸ್ ಆಗಿರೋದು. ಬೇಕು ಅಂದರೆ ನೀವು ಬುಕ್ಕಿಂಗ್ ಮಾಡ್ಕೊಬೋದು. ಮಿನಿಮಮ್ 5K ಆಯಿತು ಅದು. ಮತ್ತು ಕುಕ್ಕಿಂಗ್ ಅವ್ರದ್ದು ಕೇಳಿದ್ರೆ ಎಷ್ಟು ಅಂದ್ಬಿಟ್ಟು, ನಮ್ಮದು ಬಂದು ತುಂಬ ಜನ ಬಂದಿದ್ರು. ಅಂದರೆ ರಿಸೆಪ್ಷನ್ಗೆ 3,000 ಜನ, ಧಾರೆ ಮುಹೂರ್ತಕ್ಕೆ 1,500 ಆ ಥರ ಬಂದಿದ್ದರು. ನಮ್ಮದು ಅಡುಗೆ ಊಟ ಬಂದು ಗುರುವಾರದಿಂದ ಸೋಮವಾರದವರೆಗೂ ನಮಗೆ ಅವರು ಪ್ಯಾಕೇಜ್ ತೊಗೊಂಡಿರೋದು. ಗುರುವಾರ ನಮ್ಮ ಮನೇಲಿ ಅರ್ಶಿನ ಇತ್ತು. ಗುರುವಾರ ಬಂದು ಅರ್ಶಿನ, ಛತ್ರದಲ್ಲಿ ಮೆಹಂದಿ, ಸಂಗೀತ, ರಿಸೆಪ್ಷನ್ನು, ಧಾರೆ ಮುಹೂರ್ತ ಎಲ್ಲ ಸೋಮವಾರದವರೆಗೂ. ನಾವು ಸೋಮವಾರ ಮದುವೆ ಆಗಿದ್ರು ಮಾರನೇ ದಿವಸ ನಾವು ಕ್ಯಾಂಟ್ರಿಂಗ್ ತಂದುಕೊಟ್ರು ಅವರು. ಬೆಳಿಗ್ಗೆ ಮಧ್ಯಾಹ್ನ 2 ಟೈಮು ತಂದುಕೊಟ್ರು. ಮಿನಿಮಮ್ ನಾವು ಎಷ್ಟು ಜನಕ್ಕೆ ಅಂದರೆ ಅಷ್ಟು ಅವರು ಅಮೌಂಟ್ ಹೇಳ್ತಾರೆ. ನಮ್ಮದು ಜಾಸ್ತಿ ಆಗಿದ್ದಕ್ಕೆ ನಮಗೆ 25K ಆಯಿತು. 25-26K ಆಯಿತು. ಕೇಳ್ತಾ ಇದ್ರು ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಕಮ್ಮಿ ಜನ ಆದರೆ ಕಮ್ಮಿನೂ ಆಗುತ್ತೆ. 17 ಲಕ್ಷನೂ ಆಗುತ್ತೆ, 15 ಲಕ್ಷನೂ ಆಗುತ್ತೆ. ನಮ್ಮದು ಬಂದು ತುಂಬ ಜನ ಸೇರಿದ್ರು. ಅಂದರೆ ರಿಸೆಪ್ಷನ್ಗೆ 3,000 ಜನ, ಧಾರೆ ಮುಹೂರ್ತಕ್ಕೆ 1,500 ಜನ, ಮೆಹಂದಿಗೆ ಒಂದು 500-600 ಜನ ಇದ್ದರು. ಮತ್ತು ಸಂಗೀತಕ್ಕೆ ಬಂದು ನಮಗೆ 1,500 ಜನ, ಅಷ್ಟು ತುಂಬ ಜನ ಸೇರಿದ್ರು. ಅದಕ್ಕೆ ಜನ ಎಷ್ಟು ಆಗ್ತಾರೋ ಅಷ್ಟು ಅಮೌಂಟ್ ಜಾಸ್ತಿ ಆಗುತ್ತೆ. ಅಷ್ಟು ಕ್ಲಿಯರ್. ಮಗಳು ಮದುವೆ ಆಗಿರೋದು ಪ್ರೀತಿಯಿಂದ ಮಾಡಿರ್ತೀವಿ. ಅಮೌಂಟ್ಗಳೆಲ್ಲ ಹೇಳ್ಬಾರ್ದು. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದಷ್ಟೇ. ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ನೀವು ಬೇಕಾಗಿದ್ರೂ ಒಪ್ಪಿಸಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡ್ತಾರೆ ಕುಕ್ಕಿಂಗ್. ಸುರೇಶ್ ಅಂದ್ಬಿಟ್ಟು MG ಸುರೇಶ್ ಅವರು. ನಾನು ಅದರಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲರದು ಹಾಕಿದ್ದೀನಿ. ಯಾರನ್ನ ಬೇಕು ಅಂದರೆ ಅದು ಒಬ್ಬೊಬ್ಬರೇ ಕೇಳ್ತಾ ಇದ್ರು. ಅಂದರೆ ಡೀಟೇಲ್ಸ್ ಕೇಳ್ತಾ ಇದ್ರಿ. ಎಲ್ಲ ಲಿಂಕು ಅಂದರೆ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ. ಬೇಕಾಗಿದ್ದರೆ ಬುಕ್ ಮಾಡ್ಕೊಬೋದು. ಯಾರನ್ನ ಬೇಕು ಅಂದರೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸಲ ಬುಕ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಮಗಳದ್ದು ಎಂಗೇಜ್ಮೆಂಟು ಅವರೇ ಕುಕ್ಕಿಂಗ್ ಮಾಡಿರೋದು. ಮತ್ತು ಇದಕ್ಕೂ ಮದುವೆಗೂ ಅಷ್ಟೇ ಅವರೇ ಕುಕ್ಕಿಂಗ್ ಮಾಡಿರೋದು. ಅದು ಕ್ಲಾರಿಟಿ ಆಯಿತು. 25K ಆಯಿತು. ಮತ್ತು ಇದು ಮೇಕಪ್ ಅವ್ರದ್ದು ಕೇಳಿದ್ದೀರಾ. ಮೇಕಪ್ ಬಂದು ಒಂದೊಂದು ಪ್ಯಾಕೇಜು ಒಂದೊಂದು ಥರ. ನಾವು ರಿಸೆಪ್ಷನ್ನು ಧಾರೆ ಮುಹೂರ್ತದ್ದು ರಾಜು ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ಇದು ಮೆಹಂದಿ, ಸಂಗೀತ, ವರಪೂಜೆ, ಇಲ್ಲಿ ಅರ್ಶಿಣದ ಕಾರ್ಯಕ್ರಮಕ್ಕೆಲ್ಲ ಲಿಯೋನಾ ಅಂದ್ಬಿಟ್ಟು ಅವ್ರದ್ದು ಲಿಂಕ್ ಶೇರ್ ಮಾಡಿದ್ದೀನಿ. ಅದು ಚೆಕ್ ಮಾಡ್ಬೋದು. ಒಂದೊಂದಕ್ಕೆ ಒಂದೊಂದು ಅಂದರೆ ಬ್ರೈಡಲ್ಗೆ ಜಾಸ್ತಿ ಇರುತ್ತೆ. ನಾರ್ಮಲ್ ನಮ್ಮಂಥವ್ರಿಗೆ ಆದರೆ 5-6 ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಟೈಮ್ಗೆ 5-6. ಬರೀ ಹೇರ್ ಸ್ಟೈಲ್ಗಾದರೆ 1,500 ಇರುತ್ತೆ. ಮೇಕಪ್ ಎಲ್ಲ ಸೇರಿಸಿ. ಸ್ಯಾರಿ ಡ್ರೇಪಿಂಗ್ ಮಾಡಿಕೊಟ್ರೆ 500, ಡ್ರೇಪ್ ಮಾಡಿದ್ರೆ 500, ಮಿನಿಮಮ್ 1,000 ರೂಪೀಸ್ ಆಗುತ್ತೆ.
ಯಾವುದನ್ನ ಅಂದರೆ ಒಂದೊಂದು ಥರ ಇರುತ್ತಲ್ವ, ನಾವು ಎಷ್ಟು ಕ್ಲಿಯರಾಗಿ ಅಷ್ಟು ಮೆನ್ಷನ್ ಮಾಡೋಕ್ಕಾಗಲ್ಲ. ನೀವೇನೋ ನಾನು ಅದ್ರ ಡೀಟೇಲ್ಸ್ ಕೊಟ್ಟಿರ್ತೀನಿ, ಫೋನ್ ಮಾಡಿದ್ರೆ ಅವರೇ ಕ್ಲಿಯರಾಗಿ ಹೇಳ್ತಾರೆ. ಇನ್ನು ಡ್ರೆಸ್ಸು ರಿಸೆಪ್ಷನ್ದು ಡ್ರೆಸ್ ಬಗ್ಗೆ ಕೇಳಿದ್ರಿ, ಎಲ್ಲಿ ತೊಗೊಂಡಿರೋದು ಅಂದ್ಬಿಟ್ಟು. ರಿಸೆಪ್ಷನ್ದು ಬಂದು ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿರೋದು ರಿಸೆಪ್ಷನ್ದು, ಮತ್ತು ಇದು ಸಂಗೀತದ್ದು ತುಂಬ ಇಷ್ಟಪಟ್ಟು ತೊಗೊಂಡ್ಲು. ತುಂಬ ಚೆನ್ನಾಗಿತ್ತು ಡ್ರೆಸ್ ಅದು ಕಮರ್ಷಿಯಲಲ್ಲಿ. ನನ್ನ ಮಗಳದ್ದು ಸಂಗೀತ ಬಟ್ಟೆ ಬಂದು ಸಂಗೀತ ಗೌನ್ ಬಂದು ವೈಲ್ಡ್ ಕ್ಯಾಟ್ಸಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿತ್ತು ಅದು ಡ್ರೆಸ್ ಬಂದು. ನೋಡಿದ ತಕ್ಷಣ ತುಂಬ ಇಷ್ಟಪಟ್ಟು ತೊಗೊಂಡ್ಲು. ಆಮೇಲೆ ಇದು ರಿಸೆಪ್ಷನ್ದು ಬೇರೆ ಕಡೆ ತೊಗೊಂಡ್ವಿ. ಅಲ್ಲೇ ಎಲ್ಲ ನಾವೇನು ಅಷ್ಟೊಂದು ಯಾವುದು ಆನ್ಲೈನಲ್ಲಿ ತೊಗೊಂಡಿಲ್ಲ. ಅಂದರೆ ಬಟ್ಟೆ ಹೋಗಿ ಕಲರ್ಸ್ ನೋಡಿ ಸೆಲೆಕ್ಟ್ ಮಾಡಿ ತೊಗೊಬೇಕು ಅಂದ್ಬಿಟ್ಟು ನಾವು ಎಲ್ಲೂ ಆನ್ಲೈನಲ್ಲಿ ತೊಗೊಂಡಿಲ್ಲ. ಎಲ್ಲ ಹೋಗಿ ಶಾಪ್ ಮಾಡ್ಕೊಂಡ್ವಿ. ಫಸ್ಟು ನನ್ನ ಮಗಳು ಶಾಪ್ ಮಾಡ್ಕೊಂಡ್ವಿ, ಆಮೇಲೆ ನಮ್ಮ ತಮ್ಮವ್ರು ಶಾಪ್ ಮಾಡ್ಕೊಂಡ್ವಿ. ಎಲ್ಲ ಕಂಪ್ಲೀಟ್ ಆಯಿತು. ಮದುವೆ ಬಟ್ಟೆ ಎಲ್ಲ ನಾವು ಸೀರೆ ಎಲ್ಲ ಕಂಚಿಯಲ್ಲಿ, ಯಾವಾಗೂ ಎಲ್ಲ ಮದುವೆಗೂ ಕಂಚಿಯಲ್ಲಿ ತೊಗೊಳ್ತಾ ಇದ್ವಿ. ನನ್ನ ಮಗಳು ಮದುವೆ ಅಂದರೆ ನಮ್ಮ ತಮ್ಮನಿಗೆ ಕೊಡ್ತಾ ಇರೋದಲ್ವ. ಇವಾಗ ನಮ್ಮ ತಾಯಿ ಮನೆಯದು ನಾವು ಒಂದೇ ಮನೆ ಅಲ್ವಾ, ತುಂಬ ಲೇಟ್ ಆಗುತ್ತೆ. ನಾವು ಹೋಗಿ ಪರ್ಚೇಸಿಂಗ್ ಕಂಚಿಗೆ ಹೋದರೆ 3 to 3 ಡೇ 2 to 3 ದಿವಸ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಹಾಸನ್ಗೆ ಹೋಗಿದ್ವಿ. ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಸನ್ಗೆ ಹೋಗಿದ್ವಿ, ರತ್ನಂ ಸಿಲ್ಕ್ ಹೋಗಿದ್ವಿ. ಇಷ್ಟು ಅಲ್ಲಿ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡ್ವಿ. ತುಂಬ ದಿವಸನೇ ಹಿಡೀತು ಶಾಪಿಂಗು. ಮತ್ತು ಫೋಟೋಶೂಟದು ತುಂಬ ಜನ ಕೇಳಿದ್ರಿ, ತುಂಬ ಬೇಗ ಹಾಕಿದ್ದೀರಾ ಅಂದ್ಬಿಟ್ಟು ನಾವು ಇದರಲ್ಲಿ ಯುಗಾದಿಯಲ್ಲಿ ಹೋಗಿರೋದು. ಯುಗಾದಿ ಕದ ನಾವು ಇದು ಏಪ್ರಿಲಲ್ಲಿ ಹೋಗಿರೋದು ನಾವು ಫೋಟೋಶೂಟ್ಗೆ ನಮಗೆ ಒಂದು 7 to 8 months ಇತ್ತು ಅಷ್ಟೇ ನಮಗೆ. ಅಷ್ಟು ಗ್ಯಾಪಲ್ಲೇ ನಾವು ಬೇಗ ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಡು, ಹಾಲಿಡೇಸ್ ಇರುತ್ತೆ ಅಂದ್ಬಿಟ್ಟು ನಾವು ಆವಾಗ ಹೋಗಿ ಫೋಟೋಶೂಟ್ ಮಾಡ್ಕೊಂಬಂದ್ವಿ. ಅಲ್ಲಿ ಒಂದು 3 ದಿವಸ 1 hour ಹೋಗಿ ಅಲ್ಲಿ ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೊಂದು ಕಮೆಂಟ್ ಬಂದು ಬ್ಲೌಸು ಡಿಸೈನ್ಸ್ ಹಾಕಿ ಅಂದರೆ ವಿಡಿಯೋ ಹಾಕಿ ಅಂತ ಹೇಳೋರೆ. ತುಂಬ ಜನ ಕಮೆಂಟ್ಸ್ ಮಾಡಿದ್ರೆ ಸ್ಯಾರಿ ಮತ್ತು ಬ್ಲೌಸು ಅದ್ರದ್ದು ಅಮೌಂಟ್ ಎಷ್ಟು ಅಂದ್ಬಿಟ್ಟು ನಾನು ಹೇಳ್ತೀನಿ. ಅದು ಬಂದು ನಾವು ರಾಮೂರ್ತಿನ NRI ಲೆವೆಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ತುಂಬ ಜನ ಅಡ್ರೆಸ್ ಕೇಳಿದ್ರೆ ನಾವು ಒಂದೊಂದು ಹಾಕಿರೋದು, ಒಂದು ಹಾಕಿದ್ರೆ ಒಂದು 3 to 4 months ಆಗುತ್ತೆ. ಅದಕ್ಕೋಸ್ಕರ ನಾವು ಡೀಟೇಲ್ಸ್ ಏನು ಅಷ್ಟು ಕೊಡೋಕ್ಕಾಗಲಿಲ್ಲ. ನನಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ಬೇಕು ಅಂದರೆ ಡೀಟೇಲ್ಸ್ ಕೊಡ್ತೀನಿ. ಬ್ಲೌಸು ಸ್ಯಾರೀಸ್ ಏನಾನ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಬೇಕು ಅಂದರೆ ಅದು ಆಯಿತು. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ವಿ, ನಿಮ್ಮ ಅಮ್ಮವ್ರಿಗೆ ಎಷ್ಟು ಜನ ಮಕ್ಕಳು, ನೀವು ಎಷ್ಟು ಜನ ಅಂದ್ಬಿಟ್ಟು ಕೇಳಿದ್ರು. ನಾವು ಮಿನಿಮಮ್ 6 members ಇರೋದು. ನಮ್ಮ ಅಮ್ಮವ್ರಿಗೆ ನಾನು ಫಸ್ಟು, ನಮ್ಮ ತಂಗಿ, ಅದಾದಮೇಲೆ ನಮ್ಮ ತಮ್ಮದಿರು 4 ಜನ. ನಾನು ಲಾಸ್ಟ್ನೇ ತಮ್ಮನಿಗೆ ನನ್ನ ಮಗಳನ್ನ ಕೊಟ್ಟಿರೋದು. ಲಾಸ್ಟ್ ತಮ್ಮನಿಗೆ ಫಸ್ಟು ನೀವು ಗೊತ್ತಿರ್ಬೋದು ಸ್ವಾತಿ, 2ನೇವರು ಸ್ವೀಟಿ, 3ನೇವ್ರು ಲಾವಣ್ಯ, ನನ್ನ ಮಗಳು 4ನೇವಳು ನಮ್ಮ ತಮ್ಮವ್ರಿಗೆ ಗೊತ್ತಿರ್ಬೋದು. ಒಬ್ಬೊಬ್ಬರು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ಜನ ಅಂದ್ಬಿಟ್ಟು. ಡೀಟೇಲಾಗಿ ಒಂದೊಂದು ವೀಡಿಯೋಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಏನು ಯಾರ್ಯಾರು ಅನ್ನೋದು ಗೊತ್ತಾಗುತ್ತೆ. ತುಂಬ ಜನ ಕಮೆಂಟ್ಸ್ ಮಾಡಿ ಬ್ಲೆಸ್ ಯು ಅಂದರೆ ಬೋತ್ ಆಫ್ ಯು ಬ್ಲೆಸ್ ಯು ಅಂದ್ಬಿಟ್ಟು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಆಶೀರ್ವಾದ ಮಾಡಿದ್ದೀರಾ ನನ್ನ ಮಗಳಿಗೆ, ನನ್ನ ತಮ್ಮನಿಗೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಜ್ಯುವೆಲರಿ ಕಲೆಕ್ಷನ್ಸು ಅಪ್ಡೇಟ್ ಮಾಡಿ ಅಂದಿದ್ದೀರಾ. ಆದಷ್ಟು ನೋಡ್ತೀನಿ. ಕಮೆಂಟ್ಗಳು ಯಾವ್ದು ಜಾಸ್ತಿ ಬರುತ್ತೋ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಈ ವಿಡಿಯೋಲ್ಲಿ ಕ್ವಶನ್ಗೆ ಆನ್ಸರ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.